ತಾಳ್ಮೆ ಕಳ್ಕೋಬೇಡ ಮಗಳೇ. ತಾತ, ನಾನು ಇವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ಬದುಕೋ ಶಕ್ತಿ ನನ್ನಲ್ಲಿಲ್ಲ. ಮತ್ತೆ ಇಂಥ ಗಂಡನ್ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹಠ ಮಾಡಿದೆ? ಈ ವಿಷಯ ನಿಮಗೆ ನೋಡಮ್ಮ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಪವಿತ್ರವಾದ ಸಂಬಂಧ. ಎರಡು ಜೀವಗಳನ್ನ ಬೆಸೆಯೋ ಬಂಧ. ಈ ಎರಡು ಜೀವಗಳ ಮಧ್ಯೆ ಮೂರನೇ ವ್ಯಕ್ತಿ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಿನ್ನ ದೊಡ್ಡ ತಪ್ಪು. ಈಗ ನೀನು ಅನುಭವಿಸ್ತಾ ಇರೋದು ಆ ತಪ್ಪಿಗೆ ದೊಡ್ಡ ಶಿಕ್ಷೆ ಕಣಮ್ಮ. ಅಳ್ಬೇಡಮ್ಮ. ಶಿವ ಮೆಚ್ಚೋ ಹಾಗೆ ಅಚ್ಚುಕಟ್ಟಾಗಿ ವ್ರತ ಮಾಡಿದ್ಯಾ, ಎಲ್ಲ ಒಳ್ಳೇದಾಗತ್ತೆ. ಆದ್ರೂ ನನ್ ಗಂಡ ಕಣ್ಣೇ ಬಿಡ್ತಿಲ್ವಲ್ಲ ಅಜ್ಜಿ. ನೋಡಮ್ಮ, ಶಿವ ಕಣ್ ಬಿಟ್ರೆ ಇವನು ಕಣ್ ತೆಗೆಯೋದು ಎಷ್ಟೊತ್ತು? ಎಲ್ಲಿ ಆ ಭಸ್ಮಾನ ಅವನ ಹಣೆಗಚ್ಚು ಹಚ್ಚು. ದೇವ್ರೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನನಗ್ ಬೇಕಿದ್ರೆ ಇನ್ನೂ ಕಷ್ಟ ಕೊಡು. ಆದ್ರೆ ಏನು ತಪ್ಪೇ ಮಾಡದೇ ಇರೋ ಅರ್ಜುನ್ ಸರ್ಗೆ ಏನು ಆಗದೆ ಇರೋ ಹಾಗೆ ಕಾಪಾಡು. ನನ್ನ ತಾಳಿನ ಉಳಿಸ್ಕೊಡು ತಂದೆ. ನೋಡಮ್ಮ, ನೀ ಏನು ಭಯ ಪಡಬೇಡ. ಶಿವನ ದಯದಿಂದ ನಿನ್ನ ಗಂಡ ಆದಷ್ಟು ಬೇಗ ಹುಷಾರಾಗ್ತಾನೆ. ಅಲ್ಲಿ ತೀರ್ಥ ಇದೆಯಲ್ಲ, ಇದರಲ್ಲಿ ಹಾಕು, ತಗೋಮ್ಮ. ನೋಡಮ್ಮ, ಇದು ಅಂತಿಂತ ಜಲ ಅಲ್ಲ. ಪ್ರಯಾಗದಲ್ಲಿ ಕುಂಭಮೇಳದಿಂದ ತಂದ ಪವಿತ್ರವಾದ ಜಲ. ಇದನ್ನ 108 ದಿವಸ ಸತತವಾಗಿ ಪೂಜೆ ಮಾಡಿ ಶಕ್ತಿ ತುಂಬಿರೋ ಜಲ ಕಣಮ್ಮ. ನೋಡು, ಆ ಭಸ್ಮ ಇಲ್ಲಿ ಕೊಡು. ಯಾಕಮ್ಮ ಕುಸು ಕೂತ್ಕೊಂಡೆ? ಆ ದೇವ್ರಿಗೆ ಕರುಣೆನೆ ಬರ್ಲಿಲ್ವಲ್ಲ ತಾತ. ನನ್ನ ಅರ್ಜುನ್ ಸರ್ಗೆ ಇನ್ನೂ ಪ್ರಜ್ಞೆನೆ ಬಂದಿಲ್ವಲ್ಲ. ಇಲ್ಲಮ್ಮ, ಪ್ರೀತಿಯಿಂದ ನಿನ್ ಗಂಡನ್ನ ಒಂದ್ಸರಿ ಕೂಗು. ಕೂಗಿದ್ರು ಅವ್ರು ಹೇಗ್ ತಾತ ಎದ್ದೇಳ್ತಾರೆ? ಅವ್ರಿಗೆ ಪ್ರಜ್ಞೆನೆ ಇಲ್ವಲ್ಲ. ನೋಡಮ್ಮ, ನಾನ್ ಮಾಡೋ ಮದ್ದು ಮೂಲಿಕೆ ಇವನ್ನ ದೈಹಿಕವಾಗಿ ಗುಣಪಡಿಸ್ಬೋದು. ಆದ್ರೆ ಇವನು ಎದ್ದು ಕೂರ್ಬೇಕು ಅಂದ್ರೆ
ದೇಹ ಬಲದ ಜೊತೆಗೆ ಮನೋಬಲನೂ ಬೇಕು. ಅಂದ್ರೆ ಆ ಮನೋಬಲ ತುಂಬೋ ಶಕ್ತಿ ನಿನ್ನ ಪ್ರೀತಿಗಿದೆಯಮ್ಮ. ನೋಡು, ಅವನ ಸುಪ್ತ ಮನಸ್ಸನ್ನ ಬಡಿದೇ ಎಬ್ಬರಿಸು. ತಾತ, ನಾನು ಕರೆದ್ರೆ ಇವ್ರು ಖಂಡಿತ ಕಂಡ್ಬಿಡ್ತಾರ? ದಾಕ್ಷಾಯಿಣಿ ಕೂಗಿದ ಕೂಗಿಗೆ ಆ ಶಿವ ಓಡಿ ಬಂದಿದ್ದನ್ನ ನೀನ್ ಕೇಳಿಲ್ವೇ? ಗಂಡ ಹೆಂಡತಿ ಅಂತಂದ್ರೆ ಅರ್ಧನಾರಿ ತತ್ವ. ಅವನ ಅರ್ಧ ಜೀವ ನಿನ್ನೊಳಗಿದೆ ತಾಯಿ. ನೋಡು, ಪ್ರೀತಿಯಿಂದ ನಿನ್ನ ಗಂಡನ್ನ ಕರಿ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಕಣ್ಬಿಡಿ ಅರ್ಜುನ್ ಸರ್, ಇಲ್ಲಿ ನೋಡಿ. ನಾನು ನಿಮ್ ಸೇವಂತಿ ಬಂದಿದ್ದೀನಿ, ಕಣ್ಬಿಟ್ಟು ನೋಡಿ ಅರ್ಜುನ್ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ತಾತ ನೀವ್ ಹೇಳ್ದ ಹಾಗೆ ನನ್ ಗಂಡನ್ಗೆ ಪ್ರಜ್ಞೆ ಬಂತು. ಅವ್ರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ ತಾತ. ಅರ್ಜುನ್ ಸರ್, ಏನ್ ಶಿವ ನಿನ್ನ ಆಟ? ಏನಾಯ್ತು? ಈ ಕೆಲ್ಸನ ಮೊದ್ಲೇ ಮಾಡ್ಬೋದಾಗಿತ್ತಾನೆ, ಯಾಕಿಷ್ಟು ತಡ ಮಾಡ್ದೆ? ಇವರಿಬ್ರು ಬಿಲ್ವವನಕ್ಕೆ ಬಂದ ಮೇಲೆ ಸೇವಂತಿ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ಆಸೆ ಬಂದಿರ್ಬೇಕು ಆ ಮುಕ್ಕಣ್ಣನಿಗೆ. ಅರ್ಜುನ್ ಸರ್, ನೀವು ಮತ್ತೆ ಬದುಕ್ ಬಂದ್ರಲ್ಲ, ನಿಜವಾಗ್ಲೂ ಹೋದ ಜೀವ ಬಂದಾಗಾಯ್ತು. ನನಗಷ್ಟೇ ಸಾಕು, ನನಗಿನ್ನೇನು ಬೇಡ ಅರ್ಜುನ್ ಸರ್. ಆದ್ರೂ ಸ್ವಲ್ಪ ಜಾಸ್ತಿನೇ ಕಾಡಿಸ್ಬಿಟ್ರಿ ಈ ಹುಡುಗಿನ.